ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಹಿರಣ್ಯಕೇಶಿ ಅಂದ ತಕ್ಷಣ ನಮ್ಮ ಮುಂದೆ ಬಂದು ನಿಲ್ಲುವಂಥದ್ದು ಶುಗರ್ ಫ್ಯಾಕ್ಟ್ರಿ, ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ. ಜಗತ್ ಪ್ರಸಿದ್ಧ, ಭಾರತದಲ್ಲಂತೂ ಪ್ರಸಿದ್ಧ. ಅನೇಕ ರೈತರಿಗೆ, ಕಾರ್ಮಿಕರಿಗೆ ಹೊಟ್ಟೆ ಹಾಕಿದಂಥ ಪುಣ್ಯಕ್ಷೇತ್ರ. ಜೊತೆಗೆ ಅಪ್ಪನಗೌಡರಂಥ ಒಬ್ಬ ಒಳ್ಳೆಯ ನಾಯಕರನ್ನು ಪಡೆದಂಥ ಕ್ಷೇತ್ರ. ದೇವೇಗೌಡರಂಥ ಜನತಾದಳದ ಪಕ್ಷದ AB ಪಾಟೀಲರಾಗಿರ್ಬೋದು, ಕತ್ತಿ ಫ್ಯಾಮಿಲಿ ಆಗಿರ್ಬೋದು, ಇವನ್ನೆಲ್ಲ ಬೆಳೆಸಿದ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಇವತ್ತು ಅನಾಥ ಆಗ್ತಾ ಇದೆಯಾ ಈ ರಾಜಕೀಯ ಗದ್ದಲಿಂದಾಗಿ? ಜೊಲ್ಲೆಯವರ, ಜಾರಕಿಹೊಳಿಯವರ, ಕತ್ತಿಯವರ, AB ಪಾಟೀಲರ ಮಧ್ಯದ ಒಂದು ರಾಜಕೀಯಕ್ಕೆ ಇದು ಬಲಿಪಶು ಆಗ್ತಾ ಇದೆಯಾ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಲ್ಲಿ ತಪ್ಪು ಯಾರು ಏನು ಮಾಡಿದಾರೆ? ಪಾಪ ಕಾರ್ಮಿಕರು ಮಾಡಿದಾರ, ರೈತರು ಮಾಡಿದಾರ. ರೈತರ ಸಮಯಕ್ಕೆ ಸರಿಯಾಗಿ ಕಬ್ಬನ್ನು ತಂದು ಹಚ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಕಾರ್ಮಿಕರು ದುಡಿತಾ ಇದ್ದಾರೆ. ಈ ಎಲ್ಲ ನಡೆದಾಗ ಇವರು ಮುಖ್ಯ ಇಲ್ಲಿ ಕಾರ್ಮಿಕರು ಮತ್ತು ರೈತರು ಫ್ಯಾಕ್ಟ್ರಿಗೆ ಬಂಡವಾಳ ಹಾಕ್ಬೋದು. ರೈತರು ಹಾಕಿ ಬೆಳೆಸಿ ನಿಲ್ಲಿಸಿದಂಥದ್ದು, ಇದು ಲಾಭದಲ್ಲಿದ್ದಂಥದ್ದು ಇವತ್ತು ಲಾಸ್ನಲ್ಲಿ ಬಂದ. ಇವತ್ತು ಯಾರಿಗೂ ಬೇಡದ ಕೂಸಾಗಿ ಹೋಗ್ಬಿಟ್ಟದಂತ. ಅದರಲ್ಲೂ ನಿರ್ದೇಶಕರು ಮಾಡಿದ ತಪ್ಪೋ ಒಪ್ಪೋ, ಅತಿ ಆಶೆನೋ ಕಡಿಮೆ ಆಶೆನೋ, ನಿರ್ದೇಶಕರು ತೆಗೆದುಕೊಂಡಂಥ ತಪ್ಪು ನಿರ್ಧಾರಗಳಿಂದಾಗಿ ಕೆಲವೊಮ್ಮೆ ಎಂಥ ಗೋಜಲಾಗಿಬಿಟ್ಟಿದಪ್ಪ ಅಂದರೆ ಇವತ್ತು ಯಾರೂ ಹತ್ತು ತಲೆ ಇಟ್ಟು ಮಲಗದಂಥ ಪರಿಸ್ಥಿತಿ ಆಗೋಗ್ಬಿಟ್ಟದಂತ. ಒಂದು ಕಡೆ ಜೊಲ್ಲೆಯವರು ನಾವು ದುಡ್ಡು ಹಾಕಿದ್ದೀವಿ 200 ಕೋಟಿ 300 ಕೋಟಿ 150 ಕೋಟಿ ಅವ್ರಿಗೆ ಬಿಟ್ಟಂತು, ಆಡಳಿತ ಮಂಡಳಿಗೆ ಬಿಟ್ಟಿದ್ದು